ಶಂತನು ವಂಶಾವಳಿ ಹೇಗಿತ್ತೆಂದರೆ, ಮೊದಲಿಗೆ ಶಂತನು, ಅವನ ಪತ್ನಿಯರು ಗಂಗಾ ಹಾಗೂ ಸತ್ಯವತಿ, ಗಂಗಾಮಾತೆಗೆ ಭೀಷ್ಮ ಹಾಗೂ ಸತ್ಯವತಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಭೀಷ್ಮರು ಜೀವನಪೂರ್ತಿ ಬ್ರಹ್ಮಚಾರಿಯಾಗಿದ್ದರು ಹಾಗೂ ಚಿತ್ರಾಂಗದ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಹೋದ ಕಾರಣ ಅವರಿಗೆ ಸಂತಾನ ಪ್ರಾಪ್ತಿ ಇರಲಿಲ್ಲ. ವಿಚಿತ್ರವೀರ್ಯನಿಗೆ ಇಬ್ಬರು ಪತ್ನಿಯರು, ಅಂಬಿಕಾ ಮತ್ತು ಅಂಬಾಲಿಕಾ, ಆದರೆ ಅವರಿಗೆ ಮಕ್ಕಳೇ ಇರಲಿಲ್ಲ. ನಂತರ ವ್ಯಾಸಮಹರ್ಷಿಯ ನಿಯೋಗದಿಂದ ನಂಬಿಕೆಗೆ ಧೃತರಾಷ್ಟ್ರ, ಅಂಬಾಲಿಕೆಗೆ ಪಾಂಡು ಹಾಗೂ ಆಸ್ಥಾನದ ದಾಸಿಗೆ ವಿದುರ ಜನಿಸಿದರು. ಧೃತರಾಷ್ಟ್ರನಿಗೆ ಗಾಂಧಾರ್ಯ ಜೊತೆ ಮದುವೆಯಾಗಿ 100 ಜನ ಕೌರವರು ಜನಿಸಿದರು. ಅದರಲ್ಲಿ ಪ್ರಸಿದ್ಧವಾದವರು ದುರ್ಯೋಧನ, ದುಶ್ಯಸನ, ದುಶೈಲ. ಹಿರಿಯ ದುರ್ಯೋಧನ ಮತ್ತು ಪಾಂಡುರಾಜನಿಗೆ ಕುಂತಿ ಮತ್ತು ಮಾಧುರಿ ಎಂಬ ಇಬ್ಬರು ಹೆಂಡತಿಯರು. ಕುಂತಿಗೆ ಧರ್ಮದೇವರ ಆಶೀರ್ವಾದದಿಂದ ಯುಧಿಷ್ಠಿರ, ವಾಯುದೇವರ ಆಶೀರ್ವಾದದಿಂದ ಭೀಮ, ಇಂದ್ರದೇವರ ಆಶೀರ್ವಾದದಿಂದ ಅರ್ಜುನ ಹಾಗೂ ಮಾಧುರಿಗೆ ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ನಕುಲ ಮತ್ತು ಸಹದೇವ. ವಿದುರನಿಗೆ ಮಕ್ಕಳಿರಲಿಲ್ಲ. ಧೃತರಾಷ್ಟ್ರ ಹಾಗೂ ಪಾಂಡುವಿನ ಮಕ್ಕಳ ನಡುವೆ ನಡೆದ ಯುದ್ಧವೇ ಕುರುಕ್ಷೇತ್ರ ಯುದ್ಧ. ಅದನ್ನು ಪಾಂಡವರು ಮತ್ತು ಕೌರವರ ನಡುವೆ ನಡೆಯುತ್ತದೆ. ಅದರಲ್ಲಿ ಪಾಂಡವರು ಜಯಶಾಲಿಯಾದರು. ತದನಂತರ ಅಂತಿಮ ಪೀಳಿಗೆ. ಅರ್ಜುನನ ಮಗ ಅಭಿಮನ್ಯು, ಉತ್ತರ ಪತ್ನಿ. ಅಭಿಮನ್ಯು ಯುದ್ಧದಲ್ಲಿ ಮರಣ ಹೊಂದಿದ. ಅವನ ಪತ್ನಿ ಉತ್ತರ ಗರ್ಭಿಣಿಯಾಗಿದ್ದಳು. ಮಗ ಜನಿಸಿದನು. ಅವನ ಹೆಸರು ಪರೀಕ್ಷಿತ. ಯುದ್ಧಾನಂತರ ಪಾಂಡವರು ತಪಸ್ಸಿಗೆ ತೆರಳಿದರು. ಪರೀಕ್ಷಿತನು ಅಭಿಮನ್ಯು ಉತ್ತರ ಪುತ್ರ ಹಸ್ತಿನಾಪುರದ ಅರಸನಾದನು. ಅವನ ಮಗ ಜನಮೇಜಯನು ಮಹಾಭಾರತ ಕಥೆಯನ್ನು ಕೇಳಿದನು.